ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಗುತ್ತಿಗೆದಾರರು. ಆ ಮೂಲಕ ಮತ್ತೊಂದು ಹಂತ ತಲುಪಿದ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ. ಬಾಕಿ ಬಿಲ್ ಬಿಡುಗಡೆಗೆ ಕಿಯೋನಿಕ್ಸ್ ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ. ಎಷ್ಟೇ ಮನವಿ ಪತ್ರ ನೀಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ದಯಾಮರಣ ಕೊಟ್ಬಿಡಿ ಅಂತೇಳಿ ದಯಾಮರಣ ಕೋರಿ ಪತ್ರವನ್ನ ಬರೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಅಧಿಕಾರಿಗಳ ಹೆಸರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರಿಗೆ ಬರೆದಿರುವಂಥದ್ದು, ಅವರ ಹೆಸರಿಗೆ ಬರೆದಿರುವಂಥದ್ದು ದಯಾಮರಣ ಕೋರಿ ಪತ್ರವನ್ನ ಪ್ರೇಮರಾಜ್ ಅಂತೇಳಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಪ್ರೇಮರಾಜ್ ಅವರು. ನಮಸ್ತೆ ಸರ್. ಪ್ರೇಮರಾಜ್ ಅವರು, ಯಾವ ಹಂತಕ್ಕೆ ಬಂದಿದೆ ನಿಮ್ದು ಅಂತೇಳಿ ಬೇಜಾರಾಗ್ತಾ ಇದೆ. ದಯಾಮರಣ ಕೋರಿ ಈ ಹಂತದವರೆಗೂ ಬಂದಿದೆ ನಿಮ್ಮ ಹೋರಾಟ. ಸರ್ ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ ಸರ್. ಕಳೆದ 1.5 ವರ್ಷ 2 ವರ್ಷದಿಂದನೂ ಅವ್ರ ಮನೆ ಬಾಗಿಲಿಗೆ ಅಲೀತಾ ಇದೀವಿ. ಒಬ್ಬರಿಗೂ ಮನುಷ್ಯತ್ವ ಅನ್ನೋದಿಲ್ಲ, ಒಂದ್ ಕರುಣೆ ಅನ್ನೋದಿಲ್ಲ ಸರ್. ಹೋದಾಗ ಎಲ್ಲಾರು ಒಂದು ಸುಮ್ನೆ ರೀಸನ್ಸ್ ಕೊಡ್ತಾರೆ ಅಷ್ಟೇ. ಸುಮ್ನೆ ಆಗ್ತಿದೆ ಅಂತಾರೆ. ಅವ್ರು ಹೇಳೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ ಸರ್. ಈಗ ವಾಟ್ ನೆಕ್ಸ್ಟ್ ಪ್ರೇಮರಾಜ್ ಅವರು, ನಿಮ್ಮ ಮುಂದಿನ ನಡೆ ಏನು? ಸರ್ ನಡೆ ಇನ್ನೇನ್ ಸರ್ ಮಾಡೋದು? ಇವಾಗ ಫೈನಾನ್ಸರ್ಸ್ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಅವ್ರಿಗೆ ನಾವು ಸೇವ್ ಮಾಡ್ತೀವಿ ಅಂತಾರೆ. ಬಟ್ ಇದೇ ಸರ್ಕಾರದಿಂದನೇ ನಮ್ಗೆ ಹರಾಸ್ಮೆಂಟ್ ಆಗ್ತಿದೆ. ಅದಕ್ಕೆ ಏನಿದ್ರು ಆಕ್ಷನ್ ತಗೊಂತಿದ್ರೆ ಅರ್ಥ ಆಗ್ತಾ ಇಲ್ಲ. ಏನೋ ದುಡ್ಡು ಹೋಗ್ಲಿ, ದುಡ್ಡು ಇಲ್ಲ, ನಾವೇನೋ ಮಿಸ್ಯೂಸ್ ಮಾಡ್ಕೊಂಡಿದೀವಿ, ಬೇರೆ ಅದಕ್ಕೆ ಯೂಸ್ ಮಾಡ್ಕೊಂಡಿದೀವಿ ಅಂತ ಅದಾದ್ರೆ ಹೇಳಿದ್ರೆ ನಮ್ ದುಡ್ಡು ಬರಲ್ಲ ಅಂತ ಆದ್ರೂ ನಾವು ಫಿಕ್ಸ್ ಆಗ್ಬೋದು. ಅಂದ್ರೆ ಏನ್ ನಿಮ್ಮ ಹೇಳಿಕೆ ಅರ್ಥ ಏನು? ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ? ಸರ್ ಇಲ್ಲಿ ನೀವು ಮೂಲ ಹೋದ್ರೆ CAT ವರದಿ ಅಂತ ಹೇಳ್ತಾರೆ ಮಾನ್ಯ ಮಂತ್ರಿಗಳು. ಅದ್ರಲ್ಲಿ ಹೇಳಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಬಗ್ಗೆ ಹೇಳಿದ್ದಾರೆ. ಪ್ರೊಸೀಜರಲ್ ಲ್ಯಾಬ್ಸ್ ನಮಗೂ ಸಂಬಂಧನೇ ಇಲ್ಲ, ಅದು ಆಫೀಸರ್ಸ್ ಇರೋದು. ಆಮೇಲೆ ಇಲ್ಲಿ ತನಕ ಆಫೀಸರ್ಸ್ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಬರೀ ತನಿಖೆ ಅಂತ ಅನ್ಕೊಂಡು ಹೇಳ್ತಿದಾರೆ ಹೊರತು ಅವ್ರ ಮೇಲೆ ಆಗ್ಲಿ ಅಥವಾ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ನೋಡೋಣ ಪ್ರೇಮರಾಜ್ ಅವರೇ, ಈಗ ನೀವು ದಯಾಮರಣ ಪತ್ರವನ್ನ ಕೂಡ ಬರೆದಿದ್ದೀರಿ. ಆ ಹಂತಕ್ಕೆ ಹೋಗೋದು ಬೇಡ, ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸುತ್ತೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಪ್ರೇಮರಾಜ್ ಅವರು ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ. ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಗುತ್ತಿಗೆದಾರರು. ಆ ಮೂಲಕ ಮತ್ತೊಂದು ಹಂತ ತಲುಪಿದ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ. ಬಾಕಿ ಬಿಲ್ ಬಿಡುಗಡೆಗೆ ಕಿಯೋನಿಕ್ಸ್ ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ. ಎಷ್ಟೇ ಮನವಿ ಪತ್ರ ನೀಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ದಯಾಮರಣ ಕೊಟ್ಬಿಡಿ ಅಂತೇಳಿ ದಯಾಮರಣ ಕೋರಿ ಪತ್ರವನ್ನ ಬರೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಅಧಿಕಾರಿಗಳ ಹೆಸರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರಿಗೆ ಬರೆದಿರುವಂಥದ್ದು, ಅವರ ಹೆಸರಿಗೆ ಬರೆದಿರುವಂಥದ್ದು ದಯಾಮರಣ ಕೋರಿ ಪತ್ರವನ್ನ ಪ್ರೇಮರಾಜ್ ಅಂತೇಳಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಪ್ರೇಮರಾಜ್ ಅವರು. ನಮಸ್ತೆ ಸರ್. ಪ್ರೇಮರಾಜ್ ಅವರು, ಯಾವ ಹಂತಕ್ಕೆ ಬಂದಿದೆ ನಿಮ್ದು ಅಂತೇಳಿ ಬೇಜಾರಾಗ್ತಾ ಇದೆ. ದಯಾಮರಣ ಕೋರಿ ಈ ಹಂತದವರೆಗೂ ಬಂದಿದೆ ನಿಮ್ಮ ಹೋರಾಟ. ಸರ್ ನಮ್ಮ ಪರಿಸ್ಥಿತಿನೂ ಹಂಗೆ ಇದೆ ಸರ್. ಕಳೆದ 1.5 ವರ್ಷ 2 ವರ್ಷದಿಂದನೂ ಅವ್ರ ಮನೆ ಬಾಗಿಲಿಗೆ ಅಲೀತಾ ಇದೀವಿ. ಒಬ್ಬರಿಗೂ ಮನುಷ್ಯತ್ವ ಅನ್ನೋದಿಲ್ಲ, ಒಂದ್ ಕರುಣೆ ಅನ್ನೋದಿಲ್ಲ ಸರ್. ಹೋದಾಗ ಎಲ್ಲಾರು ಒಂದು ಸುಮ್ನೆ ರೀಸನ್ಸ್ ಕೊಡ್ತಾರೆ ಅಷ್ಟೇ. ಸುಮ್ನೆ ಆಗ್ತಿದೆ ಅಂತಾರೆ. ಅವ್ರು ಹೇಳೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ ಸರ್. ಈಗ ವಾಟ್ ನೆಕ್ಸ್ಟ್ ಪ್ರೇಮರಾಜ್ ಅವರು, ನಿಮ್ಮ ಮುಂದಿನ ನಡೆ ಏನು? ಸರ್ ನಡೆ ಇನ್ನೇನ್ ಸರ್ ಮಾಡೋದು? ಇವಾಗ ಫೈನಾನ್ಸರ್ಸ್ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಅವ್ರಿಗೆ ನಾವು ಸೇವ್ ಮಾಡ್ತೀವಿ ಅಂತಾರೆ. ಬಟ್ ಇದೇ ಸರ್ಕಾರದಿಂದನೇ ನಮ್ಗೆ ಹರಾಸ್ಮೆಂಟ್ ಆಗ್ತಿದೆ. ಅದಕ್ಕೆ ಏನಿದ್ರು ಆಕ್ಷನ್ ತಗೊಂತಿದ್ರೆ ಅರ್ಥ ಆಗ್ತಾ ಇಲ್ಲ. ಏನೋ ದುಡ್ಡು ಹೋಗ್ಲಿ, ದುಡ್ಡು ಇಲ್ಲ, ನಾವೇನೋ ಮಿಸ್ಯೂಸ್ ಮಾಡ್ಕೊಂಡಿದೀವಿ, ಬೇರೆ ಅದಕ್ಕೆ ಯೂಸ್ ಮಾಡ್ಕೊಂಡಿದೀವಿ ಅಂತ ಅದಾದ್ರೆ ಹೇಳಿದ್ರೆ ನಮ್ ದುಡ್ಡು ಬರಲ್ಲ ಅಂತ ಆದ್ರೂ ನಾವು ಫಿಕ್ಸ್ ಆಗ್ಬೋದು. ಅಂದ್ರೆ ಏನ್ ನಿಮ್ಮ ಹೇಳಿಕೆ ಅರ್ಥ ಏನು? ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ? ಸರ್ ಇಲ್ಲಿ ನೀವು ಮೂಲ ಹೋದ್ರೆ CAT ವರದಿ ಅಂತ ಹೇಳ್ತಾರೆ ಮಾನ್ಯ ಮಂತ್ರಿಗಳು. ಅದ್ರಲ್ಲಿ ಹೇಳಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಬಗ್ಗೆ ಹೇಳಿದ್ದಾರೆ. ಪ್ರೊಸೀಜರಲ್ ಲ್ಯಾಬ್ಸ್ ನಮಗೂ ಸಂಬಂಧನೇ ಇಲ್ಲ, ಅದು ಆಫೀಸರ್ಸ್ ಇರೋದು. ಆಮೇಲೆ ಇಲ್ಲಿ ತನಕ ಆಫೀಸರ್ಸ್ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಬರೀ ತನಿಖೆ ಅಂತ ಅನ್ಕೊಂಡು ಹೇಳ್ತಿದಾರೆ ಹೊರತು ಅವ್ರ ಮೇಲೆ ಆಗ್ಲಿ ಅಥವಾ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ನೋಡೋಣ ಪ್ರೇಮರಾಜ್ ಅವರೇ, ಈಗ ನೀವು ದಯಾಮರಣ ಪತ್ರವನ್ನ ಕೂಡ ಬರೆದಿದ್ದೀರಿ. ಆ ಹಂತಕ್ಕೆ ಹೋಗೋದು ಬೇಡ, ಸರ್ಕಾರ ನಿಮ್ಮ ಮನವಿಗೆ
ಸ್ಪಂದಿಸ್ತೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಪ್ರೇಮರಾಜ್ ಅವರು ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ. ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಗುತ್ತಿಗೆದಾರರು. ಆ ಮೂಲಕ ಮತ್ತೊಂದು ಹಂತ ತಲುಪಿದ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ. ಬಾಕಿ ಬಿಲ್ ಬಿಡುಗಡೆಗೆ ಕಿಯೋನಿಕ್ಸ್ ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ. ಎಷ್ಟೇ ಮನವಿ ಪತ್ರ ನೀಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ದಯಾಮರಣ ಕೊಟ್ಬಿಡಿ ಅಂತೇಳಿ ದಯಾಮರಣ ಕೋರಿ ಪತ್ರವನ್ನು ಬರೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಅಧಿಕಾರಿಗಳ ಹೆಸರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರಿಗೆ ಬರೆದಿರುವಂಥದ್ದು, ಅವರ ಹೆಸರಿಗೆ ಬರೆದಿರುವಂಥದ್ದು ದಯಾಮರಣ ಕೋರಿ ಪತ್ರವನ್ನು ಪ್ರೇಮರಾಜ್ ಅಂತೇಳಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಪ್ರೇಮರಾಜ್ ಅವರು. ನಮಸ್ತೆ ಸರ್. ಪ್ರೇಮರಾಜ್ ಅವರು, ಯಾವ ಹಂತಕ್ಕೆ ಬಂದಿದೆ ನಿಮ್ದು ಅಂತೇಳಿ ಬೇಜಾರಾಗ್ತಾ ಇದೆ. ದಯಾಮರಣ ಕೋರಿ ಈ ಹಂತದವರೆಗೂ ಬಂದಿದೆ ನಿಮ್ಮ ಹೋರಾಟ. ಸರ್ ನಮ್ ಪರಿಸ್ಥಿತಿನೂ ಹಂಗೆ ಇದೆ ಸರ್. ಕಳೆದ 1.5 ವರ್ಷ 2 ವರ್ಷದಿಂದನೂ ಅವ್ರ ಮನೆ ಬಾಗಿಲಿಗೆ ಅಲೀತಾ ಇದೀವಿ. ಒಬ್ಬರಿಗೂ ಮನುಷ್ಯತ್ವ ಅನ್ನೋದಿಲ್ಲ, ಒಂದ್ ಕರುಣೆ ಅನ್ನೋದಿಲ್ಲ ಸರ್. ಹೋದಾಗೆಲ್ಲಾರು ಒಂದು ಸುಮ್ನೆ ರೀಸನ್ಸ್ ಕೊಡ್ತಾರೆ ಅಷ್ಟೇ. ಸುಮ್ನೆ ಆಗ್ತಿದೆ ಅಂತಾರೆ. ಅವ್ರು ಹೇಳೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ ಸರ್. ಈಗ ವಾಟ್ ನೆಕ್ಸ್ಟ್ ಪ್ರೇಮರಾಜ್ ಅವರು, ನಿಮ್ಮ ಮುಂದಿನ ನಡೆ ಏನು? ಸರ್ ನಡೆ ಇನ್ನೇನ್ ಸರ್ ಮಾಡೋದು? ಇವಾಗ ಫೈನಾನ್ಸರ್ಸ್ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಅವ್ರಿಗೆ ನಾವು ಸೇವ್ ಮಾಡ್ತೀವಿ ಅಂತಾರೆ. ಬಟ್ ಇದೇ ಸರ್ಕಾರದಿಂದನೇ ನಮ್ಗೆ ಹರಾಸ್ಮೆಂಟ್ ಆಗ್ತಿದೆ. ಅದಕ್ಕೆ ಏನ್ ಇವ್ರು ಆಕ್ಷನ್ ತಗೊಂತಿದ್ರೆ ಅರ್ಥ ಆಗ್ತಾ ಇಲ್ಲ. ಏನೋ ದುಡ್ಡು ಹೋಗ್ಲಿ, ದುಡ್ಡು ಇಲ್ಲ, ನಾವೇನೋ ಮಿಸ್ಯೂಸ್ ಮಾಡ್ಕೊಂಡಿದೀವಿ, ಬೇರೆದಕ್ಕೇನೋ ಯೂಸ್ ಮಾಡ್ಕೊಂಡಿದೀವಿ ಅಂತ ಅದಾದ್ರೆ ಹೇಳಿದ್ರೆ ನಮ್ ದುಡ್ಡು ಬರಲ್ಲ ಅಂತ ಆದ್ರೂ ನಾವು ಫಿಕ್ಸ್ ಆಗ್ಬೋದು. ಅಂದ್ರೆ ಏನ್ ನಿಮ್ಮ ಹೇಳಿಕೆ ಅರ್ಥ ಏನು? ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ? ಸರ್ ಇಲ್ಲಿ ನೀವು ಮೂಲ ಹೋದ್ರೆ CAT ವರದಿ ಅಂತ ಹೇಳ್ತಾರೆ ಮಾನ್ಯ ಮಂತ್ರಿಗಳು. ಅದ್ರಲ್ಲಿ ಹೇಳಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಬಗ್ಗೆ ಹೇಳಿದ್ದಾರೆ. ಪ್ರೊಸೀಜರಲ್ ಲ್ಯಾಬ್ಸ್ ನಮಗೂ ಸಂಬಂಧನೇ ಇಲ್ಲ, ಅದು ಆಫೀಸರ್ಸ್ ಇರೋದು. ಆಮೇಲೆ ಇಲ್ಲಿ ತನಕ ಆಫೀಸರ್ಸ್ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಬರೀ ತನಿಖೆ ಅಂತ ಅನ್ಕೊಂಡು ಹೇಳ್ತಿದಾರೆ ಹೊರತು ಅವ್ರ ಮೇಲೆ ಆಗ್ಲಿ ಅಥವಾ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ನೋಡೋಣ ಪ್ರೇಮರಾಜ್ ಅವರೇ, ಈಗ ನೀವು ದಯಾಮರಣ ಪತ್ರವನ್ನ ಕೂಡ ಬರೆದಿದ್ದೀರಿ. ಆ ಹಂತಕ್ಕೆ ಹೋಗೋದು ಬೇಡ, ಸರ್ಕಾರ ನಿಮ್ಮ ಮನವಿಗೆ ಸ್ಪಂದಿಸ್ತೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಪ್ರೇಮರಾಜ್ ಅವರು ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ. ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ ಮತ್ತೊಂದು ಮಜಲನ್ನ ಪಡೆದುಕೊಂಡಿದೆ. ದಯಾಮರಣವನ್ನ ಕೋರಿ ಪತ್ರವನ್ನ ಬರೆದಿದ್ದಾರೆ ಗುತ್ತಿಗೆದಾರರು. ಆ ಮೂಲಕ ಮತ್ತೊಂದು ಹಂತ ತಲುಪಿದ ಸರ್ಕಾರ ವರ್ಸಸ್ ಗುತ್ತಿಗೆದಾರರ ನಡುವಿನ ಸಂಘರ್ಷ. ಬಾಕಿ ಬಿಲ್ ಬಿಡುಗಡೆಗೆ ಕಿಯೋನಿಕ್ಸ್ ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ. ಎಷ್ಟೇ ಮನವಿ ಪತ್ರ ನೀಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ನಮಗೆ ದಯಾಮರಣ ಕೊಟ್ಬಿಡಿ ಅಂತೇಳಿ ದಯಾಮರಣ ಕೋರಿ ಪತ್ರವನ್ನು ಬರೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ, ಕಿಯೋನಿಕ್ಸ್ ಅಧ್ಯಕ್ಷ ಶರತ್ ಬಚ್ಚೇಗೌಡ ಸೇರಿದಂತೆ ವಿವಿಧ ಅಧಿಕಾರಿಗಳ ಹೆಸರು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅವರಿಗೆ ಬರೆದಿರುವಂಥದ್ದು, ಅವರ ಹೆಸರಿಗೆ ಬರೆದಿರುವಂಥದ್ದು ದಯಾಮರಣ ಕೋರಿ ಪತ್ರವನ್ನು ಪ್ರೇಮರಾಜ್ ಅಂತೇಳಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಪ್ರೇಮರಾಜ್ ಅವರು. ನಮಸ್ತೆ ಸರ್. ಪ್ರೇಮರಾಜ್ ಅವರು, ಯಾವ ಹಂತಕ್ಕೆ ಬಂದಿದೆ ನಿಮ್ದು ಅಂತೇಳಿ ಬೇಜಾರಾಗ್ತಾ ಇದೆ. ದಯಾಮರಣ ಕೋರಿ ಈ ಹಂತದವರೆಗೂ ಬಂದಿದೆ ನಿಮ್ಮ ಹೋರಾಟ. ಸರ್ ನಮ್ ಪರಿಸ್ಥಿತಿನೂ ಹಂಗೆ ಇದೆ ಸರ್. ಕಳೆದ 1.5 ವರ್ಷ 2 ವರ್ಷದಿಂದನೂ ಅವ್ರ ಮನೆ ಬಾಗಿಲಿಗೆ ಅಲೀತಾ ಇದೀವಿ. ಒಬ್ಬರಿಗೂ ಮನುಷ್ಯತ್ವ ಅನ್ನೋದಿಲ್ಲ, ಒಂದ್ ಕರುಣೆ ಅನ್ನೋದಿಲ್ಲ ಸರ್. ಹೋದಾಗೆಲ್ಲಾರು ಒಂದು ಸುಮ್ನೆ ರೀಸನ್ಸ್ ಕೊಡ್ತಾರೆ ಅಷ್ಟೇ. ಸುಮ್ನೆ ಆಗ್ತಿದೆ ಅಂತಾರೆ. ಅವ್ರು ಹೇಳೋದಕ್ಕೂ ಅಲ್ಲಿ ಆಗಿರೋದಕ್ಕೂ ಒಂದಕ್ಕೂ ಸಂಬಂಧ ಇಲ್ಲ ಸರ್. ಈಗ ವಾಟ್ ನೆಕ್ಸ್ಟ್ ಪ್ರೇಮರಾಜ್ ಅವರು, ನಿಮ್ಮ ಮುಂದಿನ ನಡೆ ಏನು? ಸರ್ ನಡೆ ಇನ್ನೇನ್ ಸರ್ ಮಾಡೋದು? ಇವಾಗ ಫೈನಾನ್ಸರ್ಸ್ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ಅವ್ರಿಗೆ ನಾವು ಸೇವ್ ಮಾಡ್ತೀವಿ ಅಂತಾರೆ. ಬಟ್ ಇದೇ ಸರ್ಕಾರದಿಂದನೇ ನಮ್ಗೆ ಹರಾಸ್ಮೆಂಟ್ ಆಗ್ತಿದೆ. ಅದಕ್ಕೆ ಏನ್ ಇವ್ರು ಆಕ್ಷನ್ ತಗೊಂತಿದ್ರೆ ಅರ್ಥ ಆಗ್ತಾ ಇಲ್ಲ. ಏನೋ ದುಡ್ಡು ಹೋಗ್ಲಿ, ದುಡ್ಡು ಇಲ್ಲ, ನಾವೇನೋ ಮಿಸ್ಯೂಸ್ ಮಾಡ್ಕೊಂಡಿದೀವಿ, ಬೇರೆದಕ್ಕೇನೋ ಯೂಸ್ ಮಾಡ್ಕೊಂಡಿದೀವಿ ಅಂತ ಅದಾದ್ರೆ ಹೇಳಿದ್ರೆ ನಮ್ ದುಡ್ಡು ಬರಲ್ಲ ಅಂತ ಆದ್ರೂ ನಾವು ಫಿಕ್ಸ್ ಆಗ್ಬೋದು. ಅಂದ್ರೆ ಏನ್ ನಿಮ್ಮ ಹೇಳಿಕೆ ಅರ್ಥ ಏನು? ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ? ಸರ್ ಇಲ್ಲಿ ನೀವು ಮೂಲ ಹೋದ್ರೆ CAT ವರದಿ ಅಂತ ಹೇಳ್ತಾರೆ ಮಾನ್ಯ ಮಂತ್ರಿಗಳು. ಅದ್ರಲ್ಲಿ ಹೇಳಿರೋದು ಪ್ರೊಸೀಜರಲ್ ಲ್ಯಾಬ್ಸ್ ಬಗ್ಗೆ ಹೇಳಿದ್ದಾರೆ. ಪ್ರೊಸೀಜರಲ್ ಲ್ಯಾಬ್ಸ್ ನಮಗೂ ಸಂಬಂಧನೇ ಇಲ್ಲ, ಅದು ಆಫೀಸರ್ಸ್ ಇರೋದು. ಆಮೇಲೆ ಇಲ್ಲಿ ತನಕ ಆಫೀಸರ್ಸ್ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಬರೀ ತನಿಖೆ ಅಂತ ಅನ್ಕೊಂಡು ಹೇಳ್ತಿದಾರೆ ಹೊರತು ಅವ್ರ ಮೇಲೆ ಆಗ್ಲಿ ಅಥವಾ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಒಂದು ಕ್ರಮ ತಗೊಂಡಿಲ್ಲ. ನೋಡೋಣ ಪ್ರೇಮರಾಜ್ ಅವರೇ, ಈಗ ನೀವು ದಯಾಮರಣ ಪತ್ರವನ್ನ ಕೂಡ ಬರೆದಿದ್ದೀರಿ. ಆ ಹಂತಕ್ಕೆ ಹೋಗೋದು ಬೇಡ, ಸರ್ಕಾರ ನಿಮ್ಮ ಮನವಿಗೆ
ಸ್ಪಂದಿಸ್ತೆ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಪ್ರೇಮರಾಜ್ ಅವರೇ ನಮ್ಮೊಂದಿಗೆ ಮಾತಾಡಿದ್ದಕ್ಕಾಗಿ.